ನಮಸ್ಕಾರ, ನಾನು ಬಸವರಾಜು. ಪ್ರಮಾಣ ವಚನ ಸ್ವೀಕರಿಸಿ 12 ದಿನ ಆದ ಮೇಲೆ ಅಧಿವೇಶನಕ್ಕೂ ಮುಂಚೆ 13 ಮಂದಿಗೆ ಖಾತೆ ಹಂಚಿಕೆ ಆಗಿದೆ. ಆಲ್ಮೋಸ್ಟ್ ಈ ಹಿಂದೆ ಯಾರೆಲ್ಲ ಯಾವ್ಯಾವ ಖಾತೆ ನಿಭಾಯಿಸಿದ್ರು ಅಂಥದ್ದೇ ಖಾತೆಗಳಿಗೆ ಯಾರು ಸೀನಿಯರ್ಸ್ ಇದ್ದರು, ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದವರು ಮತ್ತು ಸಚಿವರಾದವರು ಅವ್ರಿಗೆ ಆ ಅವಕಾಶಗಳು ಸಿಕ್ಕಿದೆ. ಆದರೆ 7 ಜನಕ್ಕೆ ಖಾತೆ ಹಂಚಿಕೆ ಆಗಿಲ್ಲ. ಆ 7 ಜನಕ್ಕೂ ಕೂಡ ಆತಂಕ ಈಗ ಏನು ಸಚಿವ ಸಂಪುಟ ವಿಸ್ತರಣೆಯ ನಂತರದಲ್ಲಿ ಹೊತ್ತಿಕೊಂಡಿರುವಂತಹ ಬಂಡಾಯದ ಕಿಚ್ಚೇನಿದೆ ಅದನ್ನು ತಣಿಸಬೇಕು. ಹೈಕಮಾಂಡ್ಗೆ ಎಡತಾಗ್ತಿರುವಂತಹ ಮತ್ತು ಈಗಾಗಿರುವಂತಹ ಎಡವಟ್ಟುಗಳು, ಅದು ಪ್ರಾದೇಶಿಕ ಅಸಮಾನತೆ ಇರಬಹುದು ಅಥವಾ ಮಹಿಳಾ ಪ್ರಾತಿನಿಧ್ಯದ ಅನ್ಯಾಯ ಇರಬಹುದು, ಸಾಮಾಜಿಕ ನ್ಯಾಯದ ಅನ್ಯಾಯ ಇರಬಹುದು, ಈ 3 ನ್ಯಾಯದ ತಳಹದಿಯ ಮೇಲೆ ಮಿನಿ ಸರ್ಜರಿ ಮಾಡಲೇಬೇಕು ಅನ್ನೋದೇ ಆದರೆ 2 ರಾಜೀನಾಮೆ ತಗೋಬಹುದು, 3 ಜನದ ರಾಜೀನಾಮೆ ತಗೋಬಹುದು ಅನ್ನುವಂತಹ ಚರ್ಚೆಗಳು ಕೇಳಿ ಬರ್ತಿತ್ತು. ಆದರೆ ನೋಡಿ, ಈಗ ಈ 7 ಜನಕ್ಕೆ ಅವಕಾಶ ಕೊಟ್ಟಿಲ್ಲ, ಖಾತೆ ಯಾವುದು ಹಂಚಿಕೆ ಆಗಿಲ್ಲ ಅಂದರೆ 5 ಜನರು ರಾಜೀನಾಮೆ ಪಡೆಯುವಂತಹ ಸಾಧ್ಯತೆಗಳು ನಿಚ್ಚಳ ಆಗಿದೆ. ಕಾರಣ ಏನು ನೋಡಿ, ಲಾಜಿಕ್. ಈಗ ಯಾರ್ಯಾರಿಗೆ ಖಾತೆ ಹಂಚಿಕೆ ಆಗಿಲ್ಲ? SC ಸಮಾಜದ ನರೇಂದ್ರ ಸ್ವಾಮಿ ಅವರಿಗೆ ಖಾತೆ ಹಂಚಿಕೆ ಆಗಿಲ್ಲ. ಮಂಡ್ಯದಲ್ಲಿ ಇಬ್ಬಿಬ್ಬರಿಗೆ ಅವಕಾಶ ಕೊಟ್ಟಿದ್ದಾರೆ, ನಂಬರ್ 1. ಶಿವರಾಜ ತಂಗಡಗಿ ಅವರಿಗೆ ಖಾತೆ ಹಂಚಿಕೆ ಆಗಿಲ್ಲ. ರುದ್ರಪ್ಪ ಲಮಾಣಿ ಅವರಿಗೆ ಖಾತೆ ಹಂಚಿಕೆ ಆಗಿಲ್ಲ. ಈ 3 ಪೈಕಿ ಒಬ್ಬರು ಅಥವಾ ಇಬ್ಬರಿಂದ ರಾಜೀನಾಮೆ ಪಡ್ಕೊಂಡು ಅಲ್ಲಿಗೆ ದಲಿತ ಮಹಿಳಾ ಕೋಟಾದ ಅಡಿಯಲ್ಲಿ ಅವಕಾಶವನ್ನು ಮಾಡಿಕೊಡಬಹುದು ಅನ್ನುವಂತಹ ಚರ್ಚೆಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನೋಡಿ, ST ಸಮಾಜದ 2 ನಾಯಕರು ಏನು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ, ಅವರಿಗೆ ಖಾತೆ ಹಂಚಿಕೆ ಆಗಿಲ್ಲ. ಆ 2ರಿಂದ ಒಬ್ಬರನ್ನಾದರೂ ಒಪ್ಪಿಸಿ ರಾಜೀನಾಮೆ ಪಡಿಬಹುದು. ನೋಡಿ, 2 ಯಾರು? ರಘುಮೂರ್ತಿ ಅವರಿಂದ ರಾಜೀನಾಮೆ ತಗೊಂಡ್ರೆ ಕಾಂಗ್ರೆಸ್ ಉದ್ಧಾರ ಆಗಲ್ಲ. ಅತ್ಯಂತ ಸಜ್ಜನ ರಾಜಕಾರಣಿ ಬಿ ನಾಗೇಂದ್ರ ಅವ್ರ ಬಗ್ಗೆ ಒಂದಷ್ಟು ಆಕ್ಷೇಪಗಳಿದ್ದಾವೆ. ವಿಪಕ್ಷಗಳು ರಾಜೀನಾಮೆ ಕೇಳ್ತಿದ್ದಾವೆ ಮತ್ತು ನ್ಯಾಯಾಲಯದ ಷರತ್ತನ್ನು ಉಲ್ಲಂಘಿಸಿದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳು ಕೇಳಿ ಬರ್ತಿರೋ ಸಂದರ್ಭದಲ್ಲಿ ಈ 2 ಪೈಕಿ ST ಕೋಟಾದ ಸಚಿವರಾಗಿರುವಂತಹ 2 ಪೈಕಿ ರಘುಮೂರ್ತಿ ಅವರನ್ನು ಉಳಿಸ್ಕೊಳ್ಳಲೇಬೇಕು. ಬಿ ನಾಗೇಂದ್ರ ಅವರಿಂದ ರಾಜೀನಾಮೆ ಪಡೆಯುವಂತಹ ಸಾಧ್ಯತೆ ಎದುರಾಗಬಹುದು. ಹಂಗೇನಾದರೂ ಆದರೆ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಮಹಿಳಾ ಕೋಟ ಮತ್ತು ST ಕೋಟ ಮತ್ತು ಕಲ್ಯಾಣ ಕರ್ನಾಟಕ ಕೋಟ ಅಥವಾ ಬಳ್ಳಾರಿ ಕೋಟ ಅಂತಲೇ ಕನ್ಸಿಡರ್ ಮಾಡಬಹುದು. ಅವರಿಗೆ ಅವಕಾಶವನ್ನು ಮಾಡಿಕೊಡಬಹುದು. ಇನ್ನು ಪಾಪ ಓದ್ ಕಡೆಯಲ್ಲೆಲ್ಲ ನಾನು JDS ಅಲ್ಲಿ ಇದ್ದಿದ್ರೆ ಮಿನಿಸ್ಟರ್ ಆಗ್ತಾನೆ ಇರಲಿಲ್ಲ, ಕಾಂಗ್ರೆಸ್ಗೆ ಹೋದೆ ಮಿನಿಸ್ಟರ್ ಆದೆ ಅಂತ ಹೇಳ್ಕೊಂಡು ಓಡಾಡ್ತಿರುವಂತಹ KM ಶಿವಲಿಂಗೇಗೌಡರಿಗೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಮಾಗಡಿ ಬಾಲಕೃಷ್ಣ ಅವರಿಂದ ರಾಜೀನಾಮೆ ಪಡಿಬಹುದು ಅನ್ನೋ ಚರ್ಚೆಗಳೇನಿತ್ತು, ಅವರೇ ಹೇಳಿದರು ನಾನು ಮುಖ್ಯಮಂತ್ರಿಗಳಿಗೋಸ್ಕರ ಪಕ್ಷಕ್ಕೋಸ್ಕರ ನಾನು ರಾಜೀನಾಮೆ ಕೊಡಬಲ್ಲೆ ಅಂತ ಹೇಳಿದರು. ಮಾಗಡಿ ಬಾಲಕೃಷ್ಣ ಅವರು 5 ಸಲ ಗೆದ್ದವರು. ಪಾಪ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ, ಅವರ ಸಾರಥ್ಯದಲ್ಲಿ, ಅವರ ಸಂಪುಟದಲ್ಲಿ ಅವ್ರಿಗೆ ಅವಕಾಶ ಕೊಡಿಸ್ಬೋದಿತ್ತು. ಅವತ್ತು ಅತ್ಯಾಪ್ತರ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ, ಅವತ್ತಿನ ಮುಖ್ಯಮಂತ್ರಿಗೆ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಅವ್ರಿಗೆ ಅವಕಾಶ ಮಾಡಿಸ್ಕೊಡ್ಬಹುದಿತ್ತು, ಅಲ್ಲೂ ಕೂಡ ಸಾಧ್ಯ ಆಗಲಿಲ್ಲ. DK ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರು ಮಂತ್ರಿ ಆಗಿರ್ತಾರೆ ಅನ್ನೋದು ಈಗ ಪಕ್ಕಾ ಆಗ್ತಿದೆ. ಅಂದರೆ KM ಶಿವಲಿಂಗೇಗೌಡರಿಂದ ರಾಜೀನಾಮೆ ಪಡ್ಕೊಂಡು ಆ ಜಾಗಕ್ಕೆ ಕೃಷ್ಣಪ್ಪ ಅವರನ್ನು ತಂದು ಕೂರಿಸುವಂತಹ ಸಾಧ್ಯತೆಗಳು ಇಲ್ಲಿ ನಿಚ್ಚಳವಾಗಿದೆ. ಇದಲ್ಲದೆ ನೋಡಿ, ಅವರದ್ದೇ ಸಮಾಜದ ಸ್ವಾಮೀಜಿಗೆ ನೋಡ್ರಿ, ನನ್ನ ಮಿನಿಸ್ಟ್ರು ಮಾಡೋದಕ್ಕೆ ನೀವು ಷಡ್ಯಂತ್ರಗಳನ್ನು ಮಾಡ್ತಿದ್ರಿ, ನಾನೀಗ ಮಿನಿಸ್ಟ್ರ್ ಆಗಿದ್ದೀನಿ, ಏನು ಮಾಡ್ತೀರಿ? ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗೆ ಅವರದ್ದೇ ಸಮಾಜದ ನಾಯಕ ವಿಜಯಾನಂದ ಕಾಶಪ್ಪನವರು ಆಡಿದಂತಹ ಮಾತು ಈಗ ಅವರ ಬುಡಕ್ಕೆ ಬರುವ ಸಾಧ್ಯತೆಗಳ ಹೆಚ್ಚಿದೆ. HK ಪಾಟೀಲ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ, ಟಾಪ್ ಮೋಸ್ಟ್ ಸೀನಿಯರ್ ಕಾಂಗ್ರೆಸ್ಸಲ್ಲಿ. ಆ ಕಾರಣಕ್ಕೋಸ್ಕರ ವಿಜಯಾನಂದ ಕಾಶಪ್ಪರವರ ಮನವೊಲಿಸಿ ಅವರಿಂದ ರಾಜೀನಾಮೆ ಪಡೆಯುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಅಲ್ಲಿಗೆ ನೋಡಿ, ಈಗ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ರಘುಮೂರ್ತಿ, ಬಿ ನಾಗೇಂದ್ರ, KM ಶಿವಲಿಂಗೇಗೌಡ, ವಿಜಯಾನಂದ ಕಾಶಪ್ಪನವರು 7 ಜನ. ಇಲ್ಲಿ ಆರಂಭದಿಂದಲೂ ಚರ್ಚೆಯಾಗಿದ್ದು 2 ವಿಚಾರ. ಒಂದು, ಮಹಿಳಾ ಕೋಟಾದ ಮಂತ್ರಿನೇ ಸಚಿವನೇ ಇಲ್ವಲ್ರಿ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ. ಅವರದ್ದೇ ಸರ್ಕಾರದ್ದು ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿಯನ್ನು ಹೆಣ್ಣು ಮಕ್ಕಳ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ. ಆದರೆ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತುವ ಮತ್ತು ಅವರಿಗೆ ಕೆಲಸ ಮಾಡಿಕೊಡಬೇಕಾದಂತಹ ಹೊಣೆಗಾರಿಕೆ ಹೊಂದಿರುವಂತಹ ಮಂತ್ರಿನೇ ಇಲ್ವಲ್ಲ ಮಹಿಳಾ ಕೋಟಾದಲ್ಲಿ ಅನ್ನುವಂತಹ
ಆರೋಪ ಇತ್ತು, ವಿಪಕ್ಷಗಳು ಗೇಲಿ ಮಾಡಿದ್ವು, ವ್ಯಂಗ್ಯ ಮಾಡಿದ್ವು. ಈಗ ಆ ಜಾಗಕ್ಕೆ ಮಹಿಳಾ ಕೋಟಾದಡಿಯಲ್ಲಿ 2 ಅವಕಾಶ ಸಿಗತ್ತೆ. ಇಲ್ಲ ನೀವು ರೂಪಕಲಾ ಶಶಿಧರ್ ಅವರನ್ನೇ ಕೂರಿಸ್ತೀವಿ, ಮಹಿಳಾ ಕೋಟಾನೂ ಆಗತ್ತೆ ಅನ್ನೋದೇ ಆದರೆ, ಯಾಕಂದರೆ ಅವ್ರ ತಂದೆಗೆ ಮತ್ತೊಂದು ಖಾತೆಯನ್ನು ಚೇಂಜ್ ಮಾಡಿಕೊಟ್ಟಿದ್ದಾರೆ ವಿನಃ ಅವರ ಖಾತೆಯನ್ನು ಕೊಡದೆ ಉಳಿಸಿಲ್ಲ. ಒಂದೋ ಮುನಿಯಪ್ಪ ಅವ್ರ ಮೂಲಕ ರಾಜೀನಾಮೆ ತೊಗೋಬೋದು, ಆದರೆ ನಾನು ಕೊಡಲ್ಲ ಅಂತ ಹೇಳ್ತಿದ್ರು ಮಗಳಿಗೋಸ್ಕರ. ಇಲ್ಲಿ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ ಮತ್ತು ರುದ್ರಪ್ಪ ಲಮಾಣಿ ಈ 3 ಪೈಕಿ ಒಬ್ಬರಿಂದ ಪಡೆಯಬಹುದಾದ, ಅದು ಇಬ್ಬರಿಂದ ಪಡೆಯಬಹುದಾದ ಜಾಗಕ್ಕೆ ರೂಪಕಲಾ ಶಶಿಧರ್ ಅವರನ್ನು ತಂದು ಕೂರಿಸಬಹುದು. ಯಾಕೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಈ ಪ್ರಾದೇಶಿಕ ಪ್ರಾತಿನಿಧ್ಯ ಏನಿದೆ ಯಾರಿಗೂ ಕೊಟ್ಟಿಲ್ಲ, ಕೊಡಲೇಬೇಕಾಗತ್ತೆ. ಹೆಚ್ಚಿನ ಅವಕಾಶ ರೂಪಕಲಾ ಶಶಿಧರ್ ಅವರಿಗೆ ಇದೆ. ಇನ್ನು ಬ್ರಾಹ್ಮಣ ಕೋಟ 156 ಶ್ಲೋಕಗಳನ್ನು ನಿರರ್ಗಳವಾಗಿ ಹೇಳುವಂತಹ ಡಿ ಕೆ ಶಿವಕುಮಾರ್ ಅವರು ಆರಂಭದಲ್ಲಿ ನಾನೇ ಮಹಾಬ್ರಾಹ್ಮಣ, ಇನ್ಯಾಕೆ ಇನ್ನೊಂದು ಕೋಟ, ಮುಖ್ಯಮಂತ್ರಿ ಕೋಟ ಅವ್ರದೇ ಅನ್ನೋ ಧಾಟಿಯಲ್ಲಿ ಇದ್ರೇನೋ ಗೊತ್ತಿಲ್ಲ. ಮತ್ತು ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ತೋರಿಸ್ತಿರುವಂತಹ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಸೂತ್ರವನ್ನು ತಮ್ಮತ್ರನೇ ಇಟ್ಕೊಂಡು ಹೈಕಮಾಂಡ್ ಕಡೆ ಬೊಟ್ಟು ಮಾಡಿಸ್ತಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಅವರನ್ನು ಕಡೆಗಣಿಸಿರೋದು 100ಕ್ಕೆ 199% ಸತ್ಯ. ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ತೋರಿಸುವ ಮೂಲಕ ಇವತ್ತಿನ ಎಲ್ಲ ತಪ್ಪುಗಳು, ಅವಾಂತರಗಳು, ಎಡವಟ್ಟುಗಳು ಎಲ್ಲವೂ ಕೂಡ ಮುಖ್ಯಮಂತ್ರಿಯ ವಿವೇಚನಾಧಿಕಾರಕ್ಕೆ ಬಿಟ್ಟದ್ದು ಅನ್ನೋದೇ ಆದರೆ ಡಿ ಕೆ ಶಿವಕುಮಾರ್ ಅವ್ರದ್ದೇ ತಪ್ಪು. ನೋಡಿ, ಅಲ್ಲಿ ಬ್ರಾಹ್ಮಣ ಕೋಟ ಒಂದಾಗುತ್ತೆ, ಮಹಿಳಾ ಕೋಟ ಒಂದಾಗುತ್ತೆ, ಮತ್ತು ಕುರುಬ ಕೋಟ ಎಲ್ಲಿಗೆ ತಂದು ನೀವು ಕೂರಿಸ್ತೀರಿ? ಈಗ ಒಂದಂತೂ ಗಾಯತ್ರಿ ಶಾಂತೇಗೌಡರ ಕೊಡಬೇಕಾದಂಥದ್ದು, ಪಾಪ ನಿರ್ಭಾಗ್ಯರಾದರು ಅವರು, ಒಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು, ಅವ್ರಿಗೆ ಸಿಗಲ್ಲ. ಬಸವರಾಜ ಶಿವಣ್ಣನವರನ್ನು ಅಲ್ಲಿಗೆ ತಂದು ಕೂರಿಸ್ತಾರೆ. ಅದರ ಇಬ್ಬಿಬ್ಬರು ಮಹಿಳೆಯರಿಗೆ ಅವಕಾಶ ಮಾಡಿಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಬಹುದು. ಈ ಲೆಕ್ಕಾಚಾರಕ್ಕೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರ ಈ ಸಂಪುಟ ಈಗಲೂ ಕೂಡ ಪಕ್ಕ ಆಗೋದಿಲ್ಲ. ಈ ಮಿನಿ ಸರ್ಜರಿ ಮಾಡಿದ್ರೂ ಕೂಡ ನೀವು 7 ಜನದಲ್ಲಿ 5 ಜನ ತೊಗೊಂಡ್ರೂ ಕೂಡ ಪಕ್ಕ ಆಗಲ್ಲ. ಯಾಕಂದರೆ ಇನ್ನೂ ನೋಡಿ, ಈಗೆಲ್ಲ ಇವರೆಲ್ಲ ರಿಸೈನ್ ಮಾಡಿದ್ರೆ SC ಕೋಟಾದಡಿ ನರೇಂದ್ರ ಸ್ವಾಮಿ ಅಥವಾ ಶಿವರಾಜ್ ತಂಗಡಿಗೆ ಅಥವಾ ರುದ್ರಪ್ಪ ಲಮಾಣಿ, ಆ ಭಾಗದ ಜನರ ಆಕ್ರೋಶ ಏನಿರುತ್ತೆ, ಕೊಡೋದು ಕೊಟ್ಬಿಟ್ಟು ಕಿತ್ಕೊಬಿಟ್ರು, ಕಾಂಗ್ರೆಸ್ಗೆ ಕೆಟ್ಟ ಹೆಸರು. ಅಥವಾ ಬಿ ನಾಗೇಂದ್ರ ಅವ್ರು ತೊಗೊಂಡ್ರೆ ಎಷ್ಟೋ ದೊಡ್ಡ ವಿರೋಧ ವ್ಯಕ್ತ ಆಗೋದಿಲ್ವೇನೋ, ಆದರೆ ಟಿ ರಘುಮೂರ್ತಿ ಅವರಿಂದ ಏನಾದರೂ ರಿಸೈನ್ ತೊಗೊಂಡ್ರೆ ಕಾಂಗ್ರೆಸ್ಗೆ ಅದು ಕೇಡಗಾಲ. ಇನ್ನು KM ಶಿವಲಿಂಗೇಗೌಡರಿಂದ ತೊಗೊಂಡ್ರೆ ನೋಡಿ, ಇವೆರಡು ಹೆಂಗಿದಾವೆ ಅಂದರೆ KM ಶಿವಲಿಂಗೇಗೌಡ ಮತ್ತು ವಿಜಯಾನಂದ ಕಾಶ್ಯಪ್ಪನವರು ರಿಸೈನ್ ಮಾಡಿ ಅಂತ ಏನಾದರೂ ಹೇಳಿದ್ರೆ, ರಿಸೈನ್ ಅನ್ನೋ ಪದ ಅವ್ರ ಕಿವಿಗೆ ಬಿದ್ದರೆ ರುದ್ರ ತಾಂಡವ ಮಾಡ್ತಾರೆ. ಅವರು ಅಧಿವೇಶನದೊಳಗಡೆನೇ ಹಾಗೆ ಮಾತಾಡ್ತಾರೆ, ಮೈಕ್ ಕೊಟ್ಟರೆ ಹೇಗೆಲ್ಲ ಮಾತಾಡ್ತಾರೆ. ಅಂಥದ್ರಲ್ಲಿ ಮುಖ್ಯಮಂತ್ರಿಗಳು ರಿಸೈನ್ ಮಾಡಿ ನೀವು 13 ದಿನಕ್ಕೆ ಮಾತ್ರ ಮಿನಿಸ್ಟ್ರ್ ಆಗಿದ್ರಿ, ಖಾತೆ ಇಲ್ಲದ ಮಿನಿಸ್ಟ್ರು ಅಂದುಬಿಟ್ರೆ ಎಷ್ಟರ ಮಟ್ಟಿಗೆ ಅವ್ರಿಗೆ ಶೇಮ್ ಆಗಬಹುದು ನೋಡಿ. ಒಂದು ಲಂಗೂ ಲಗಾಮಿಲ್ಲದ, ಶಿಸ್ತಿಲ್ಲದ, ಗಾಂಭೀರ್ಯವಿಲ್ಲದ ಸರ್ಕಾರ ಮತ್ತು ಸಂಪುಟ ಹೇಗಿದೆ, ಡಿ ಕೆ ಶಿವಕುಮಾರ್ ಅವರು ಬಂದ ಮೇಲೆ ಇವತ್ತಿನ ಎಲ್ಲ ಎಡವಟ್ಟು ಅವಾಂತರಗಳಿಗೆ ಅದು ಕಾರಣ ಆಗಿದೆ. ಹಾಗಿದ್ರೆ ಈ 7 ಜನದಲ್ಲಿ ಒಂದು ವೇಳೆ ರಾಜೀನಾಮೆ ಪಡೆಯೋದೇ ಆದರೆ ಯಾರದ್ದು ಪಡಿಬಹುದು, ಮತ್ತು ಆ ಜಾಗಕ್ಕೆ ಯಾರನ್ನು ತಂದು ಕೂರಿಸಿದ್ರೆ ಮಹಿಳಾ ಪ್ರಾತಿನಿಧ್ಯದ ನ್ಯಾಯ, ಪ್ರಾದೇಶಿಕ ಪ್ರಾತಿನಿಧ್ಯದ ನ್ಯಾಯ ಮತ್ತು ಸಾಮಾಜಿಕ ನ್ಯಾಯದ ತತ್ವದ ಅಡಿಯಲ್ಲಿ ಎಲ್ಲರಿಗೂ ಸಮಪಾಲು ಸಮಬಾಳು ಸಿಗಬಹುದು? ಕಮೆಂಟ್ ಮಾಡಿ.